ಯೇಸುವಿನ ಹೆಸರಿನಲ್ಲಿ ಜೀವ, ರಕ್ಷಣೆಯು ಮತ್ತು ನಿತ್ಯಜೀವ. ಯೇಸು ಜೀವದ ಮೂಲ ಮತ್ತು ಜೀವದಾತನು. ಪಾಪದಿಂದ ಸತ್ತ ಆತ್ಮಕ್ಕೆ ಯೇಸು ಹೊಸ ಜೀವನ ಕೊಡುತ್ತಾನೆ. ಯೋಹಾನ 14:6 ನಾನು ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಯೋಹಾನ 10:10 ಅವರು ಜೀವವನ್ನು ಹೊಂದಿ ಅದನ್ನು ಪರಿಪೂರ್ಣವಾಗಿ ಹೊಂದುವಂತೆ ಯೇಸುವಿನ ಹೆಸರಿನಲ್ಲಿ ರಕ್ಷಣೆಯು. ಯೇಸುವಿನ ಸಿಲುಬೆಯ ಬಲಿದಾನದ ಮೂಲಕ ಪಾಪ ಕ್ಷಮೆ ಮತ್ತು ರಕ್ಷಣೆಯು ದೊರೆಯುತ್ತದೆ. ಬೇರೆ ಯಾವ ಹೆಸರಲ್ಲಿಯೂ ರಕ್ಷಣೆಯಿಲ್ಲ. ಅಪೊಸ್ತಲರ ಕೃತ್ಯಗಳು 4:12 ಇತರರಲ್ಲಿಯೂ ರಕ್ಷಣೆಯಿಲ್ಲ. ರೋಮಾಪತ್ರಿಕೆ 10:9 ಯೇಸು ಕರ್ತನೆಂದು ಒಪ್ಪಿಕೊಂಡು ನಂಬಿದರೆ ನೀನು ರಕ್ಷಿಸಲ್ಪಡುವಿ. 3 ಯೇಸುವಿನ ಹೆಸರಿನಲ್ಲಿ ನಿತ್ಯಜೀವ. ಯೇಸುವಿನಲ್ಲಿ ನಂಬಿಕೆ ಇಟ್ಟವನು ನಾಶವಾಗದೆ ನಿತ್ಯಜೀವವನ್ನು ಹೊಂದುತ್ತಾನೆ. ನಿತ್ಯಜೀವವೆಂದರೆ ದೇವರ ಸಾನ್ನಿಧ್ಯದಲ್ಲಿ ಶಾಶ್ವತ ಬದುಕು. ಯೋಹಾನ 3:16 ಆತನಲ್ಲಿ ನಂಬುವವನು ನಾಶವಾಗದೆ ನಿತ್ಯಜೀವವನ್ನು ಹೊಂದುವನು. ಯೋಹಾನ 17:3 ನಿನ್ನನ್ನು ನೀನು ಕಳುಹಿಸಿದ ಯೇಸುವನ್ನು ತಿಳಿದುಕೊಳ್ಳುವುದು ನಿತ್ಯಜೀವ. ಯೇಸು ಜೀವ, ರಕ್ಷಣೆ ಮತ್ತು ನಿತ್ಯಜೀವದ ಏಕಮಾತ್ರ ದಾರಿ. ಯೇಸು ಹೊರತು ಬೇರೆ ದಾರಿ ಇಲ್ಲ. ಆತನಲ್ಲಿಯೇ ನಿಜವಾದ ಜೀವ, ಶಾಂತಿ ಮತ್ತು ಶಾಶ್ವತ ನಿರೀಕ್ಷೆ. 1 ಯೋಹಾನ 5:11-12 ಈ ಜೀವವು ಆತನ ಪುತ್ರನಲ್ಲಿದೆ. ಪುತ್ರನಿರುವವನಿಗೆ ಜೀವವಿದೆ. ಯೇಸುವಿನಲ್ಲಿ ಜೀವ ಇದೆ. ಯೇಸುವಿನಲ್ಲಿ ರಕ್ಷಣೆ ಇದೆ. ಯೇಸುವಿನಲ್ಲಿ ನಿತ್ಯಜೀವವಿದೆ. ಆದ್ದರಿಂದ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಪಾಪದಿಂದ ತಿರುಗಿ ಆತನ ವಾಕ್ಯದಲ್ಲಿ ನಡೆಯಿರಿ. ಯೋಹಾನ 11:25 ನಾನು ಪುನರುತ್ಥಾನವೂ ಜೀವವೂ ಆಗಿದ್ದೇನೆ.